ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶಂತನು ಮಹಾರಾಜ ತನ್ನ ಪುತ್ರನಾಗಿರತಕ್ಕಂತಹ ಭೀಷ್ಮ ತಂದಿತ್ತಂತಹ ಕನ್ಯೆ ಸತ್ಯವತಿಯನ್ನು ಸ್ವೀಕಾರ ಮಾಡಿದ. ಆಕೆಯೊಡನೆ ಸಂಸಾರವನ್ನು ಮಾಡಿದ. ಈರುವರು ಮಕ್ಕಳನ್ನು ಪಡೆದ. ಒಬ್ಬಾತ ಚಿತ್ರಾಂಗದ, ಎರಡನೆಯವ ವಿಚಿತ್ರವೀರ್ಯ. ಈ ಹೊತ್ತಿಗಾಗಲೇ ಶಂತನು ಮಹಾರಾಜ ವೃದ್ಧಾಪ್ಯಕ್ಕೆ ಕಾಲಿಟ್ಟಿದ್ದ. ಹಾಗಾಗಿ ಒಂದು ದಿವಸ ಅವನಿಗನಿಸಿತು, ಜೀರ್ಣೇನ ದೇಹೇನ ಹಿ ಕಿಮ್ಮಮ, ಇನ್ನು ತಾನು ಬದುಕಿದ್ದು ಏನು ಉಪಯೋಗ. ಹೀಗೆ ನಿಶ್ಚಯಿಸಿದ ಅವನು ತಾನಿನ್ನು ವರ್ಣಲೋಕಕ್ಕೆ ಹೊರಟು ಹೋಗಬೇಕು ಅಂತ ತೀರ್ಮಾನ ಮಾಡಿದ. ಇನ್ನು ಚಿತ್ರಾಂಗದ ವಿಚಿತ್ರವೀರ್ಯರ ಬಾಲ್ಯ. ಆ ಹೊತ್ತಿಗಾಗಲೇ ತೀರ್ಮಾನ ಕೈಗೊಂಡಿರತಕ್ಕಂತಹ ಶಂತನು ಮಹಾರಾಜ ಸಂಕಲ್ಪ ಪುರಸ್ಸರವಾಗಿ ದೇಹತ್ಯಾಗ ಮಾಡಿ ಹೊರಟು ಹೋದ. ಶ್ರೀಮದ್ ಆಚಾರ್ಯರು ಅಂತಾ ಇದ್ದಾರೆ, ಸ್ವೇಚ್ಛೆಯ ವರುಣತ್ವಂ ಸ ಪ್ರಾಪ ನಾನಿಚ್ಛೆಯ ತನು ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ ಬಲವದ್ಭಿರ್ವಧಂವಿನ. ಆಗಿನ ಕಾಲದಲ್ಲಿ ಹೀಗಿತ್ತು. ಏನು, ದೇಹತ್ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡರೆ ಸಾಕು, ತಮ್ಮ ಇಚ್ಛೆಯಿಂದಲೇ ಸ್ವೇಚ್ಛೆಯಿಂದ ಅವರು ದೇಹತ್ಯಾಗ ಮಾಡ್ತಾಯಿದ್ರು. ಇಲ್ಲ, ನಾನು ನಿನಗೆ ಸಾಯಬಾರದು ಅನ್ನುವ ಹಂಬಲ ಅವರಿಗಿತ್ತು ಅಂತಂದರೆ ಅವರು ಸಾಯ್ತಾ ಇರಲಿಲ್ಲ ಆಗಿನ ಕಾಲದ ಸಾಧಕರು. ಇಲ್ಲ ಅಂತಂದರೆ ಒಂದಿತ್ತು, ಏನು, ಬಲವದ್ಭಿರ್ವಧಂವಿನ, ಇವರಿಗಿಂತಲೂ ಯೋಗ್ಯತೆಯಲ್ಲಿ ಬಲಿಷ್ಠನಾಗಿರತಕ್ಕಂತಹ ವ್ಯಕ್ತಿ ಬಂದು ಸಂಹಾರ ಮಾಡಿದ ಅಂತಂದರೆ ಆವಾಗ ಅನಿಚ್ಛೆಯಾಪಿ ಸಾಯ್ತಾ ಇದ್ದರು. ಅದಲ್ಲ ಅಂತ ಆದದ್ದಾಗಿದ್ದರೆ ಆಗಿನ ಕಾಲದಲ್ಲಿ ಹೀಗೆ ಅಯ್ಯೋ ಸಾಯಬೇಕಲ್ಲ ಅಂತ ಹೇಳಿಕೊಂಡು ಇಚ್ಛೆ ಇಲ್ಲದೆ ಹೋದಾಗ ಅವರಿಗೆ ಸಾವು ಬರ್ತಾ ಇರಲಿಲ್ಲ. ಇನ್ನು ಇಲ್ಲ ಅಂತಂದರೆ ಇನ್ನೂ ಒಂದು ಕಾರಣ ಇದೆ. ಅತಿಸಕ್ತಾ ತಪೋಹೀನಾ ಕಥಂಚಿನ್ ಮೃತಿಮಾಪ್ನುಯು ಅನಿಚ್ಛಯಾಪಿ ಯಥಾ ಮೃತಶ್ಚಿತ್ರಾಂಗದಾನುಜ. ಅತಿಸಕ್ತಾ, ಕಾಮೋಪಭೋಗದಲ್ಲಿ ವಿಶೇಷವಾಗಿ ಆಸಕ್ತರಾಗಿರುವವರು, ರತರಾಗಿರುವವರು, ತಪೋಹೀನಾ, ತಪಸ್ಸಿನ ಬಲ ಅವರಿಗಿಲ್ಲ ಅಂತ ಆದದ್ದಾಗಿದ್ದರೆ, ತಪಸ್ಸಿನ ಬಲ ಇಲ್ಲ, ಅತಿಯಾಗಿರತಕ್ಕಂತಹ ವಿಷಯ ವೈಭೋಗ, ಹೀಗಿದ್ದಾಗ ಆಗಲೂ ಕೂಡ ಸಾವು ಬರ್ತಾ ಇತ್ತು. ಒಂದೋ ಬಯಸಿ ಬಯಸಿ ಸಾವನ್ನು ಪಡೆಯಬೇಕು, ಇಲ್ಲ ತಮಗಿಂತ ಬಲಿಷ್ಠರ ಕೈಯಲ್ಲಿ ಸಂಹೃತರಾಗಬೇಕು, ಅದಿಲ್ಲ ಅತಿಯಾಗಿರತಕ್ಕಂತಹ ವಿಷಯ ಭೋಗಾಸಕ್ತಿ, ತಪಸ್ಸಿನ ಹ್ರಾಸ, ಇದರಿಂದಲೂ ಸಾವು ಬರ್ತಾ ಇತ್ತು. ಈ ಮೂರು ವಿಷಯದಲ್ಲೂ ಕೂಡ ನಾವು ಮೂರು ದೃಷ್ಟಾಂತವನ್ನು ಕಾಣ್ತಾ ಇದ್ದೇವೆ. ಶಂತನು ಮಹಾರಾಜ ತಾನು ಬಯಸಿ ಬಯಸಿ ಸಂಕಲ್ಪ ಪುರಸ್ಸರವಾಗಿ ದೇಹತ್ಯಾಗ ಮಾಡಿದ. ಇನ್ನು ಚಿತ್ರಾಂಗದನ ತಮ್ಮನಾಗಿರತಕ್ಕಂತಹ ವಿಚಿತ್ರವೀರ್ಯ, ಅವನು ಮುಂದೆ ಅವನ ವಿಚಾರವನ್ನು ಮುಂದೆ ಹೇಳ್ತಾ ಇದ್ದಾರೆ. ಪ್ರಸಂಗ ಬಂತು ಅಂತ ಅವನ ಸಾವು ಹೇಗಾಯಿತು ಅನ್ನೋದನ್ನು ಹೇಳ್ತಾರೆ. ಅನಿಚ್ಛಯಾಪಿ ಮೃತಃ ಚಿತ್ರಾಂಗದಾನುಜ ಅತಿಸಕ್ತಾ ತಪೋಹೀನಾ. ವಿಚಿತ್ರವೀರ್ಯ ವಿಷಯಲೋಭೋಗಗಳಲ್ಲೇ ಮಗ್ನನಾಗಿ ಬಿಟ್ಟ. ಆಧ್ಯಾತ್ಮಿಕ ಬಲ, ತಪಸ್ಸು ಅವನಲ್ಲಿ ಇರಲಿಲ್ಲ. ಹೀಗಾಗಿ ಅವನು ಸತ್ತ. ಅವನ ಅಣ್ಣ ಚಿತ್ರಾಂಗದ, ಅವನ ಸಾವಿನ ಬಗೆ ಹೀಗೆ ಬಲವದ್ಭಿ ವಧಃ. ಏನಾಯಿತು, ಚಿತ್ರಾಂಗದ ಒಂದು ದಿವಸ ಕಾಡಿಗೆ ಹೋಗಿದ್ದ ಬೇಟೆಗೆ ಅಂತ ಹೇಳಿಕೊಂಡು.
ಅಲ್ಲೊಬ್ಬ ಗಂಧರ್ವನ ಭೇಟಿಯಾಯಿತು. ಕಾಕತಾಳೀಯ. ಆ ಗಂಧರ್ವನ ಹೆಸರು ಚಿತ್ರಾಂಗದ. ಗಂಧರ್ವ ಕಾಲು ಕೆದರಿ ಜಗಳಕ್ಕಿಳಿದ. ಆಕಸ್ಮಿಕವಾಗಿ ಭೇಟಿಯಾಯಿತು. ಪರಸ್ಪರ ಮಾತನಾಡಿಕೊಂಡರು. ಗಂಧರ್ವನಿಗೆ ತಿಳಿಯಿತು ಈ ಕ್ಷತ್ರಿಯನ ಹೆಸರು ಚಿತ್ರಾಂಗದ ಅಂತ ಹೇಳಿಕೊಂಡು ಕಾಲು ಕೆದರಿ ಜಗಳಕ್ಕೆ ಬಂದ. ಚಿತ್ರಾಂಗದ ಅನ್ನೋ ಹೆಸರು ನನಗಿದೆ, ನೀನು ಆ ಹೆಸರು ಇಟ್ಕೋಬಾರದು, ಆ ಹೆಸರನ್ನು ಬಿಟ್ಟುಬಿಡು. ಇವನೋ ಕ್ಷತ್ರಿಯ. ತಾನು ಯಾಕೆ ಅಂತಹ ಕಾರ್ಯಕ್ಕೆ ಮುಂದಾಗಬೇಕು ಅಂತ ಹೇಳಿಕೊಂಡು ಅವನ ಜೊತೆ ಯುದ್ಧಕ್ಕೆ ನಿಂತ. ಗಂಧರ್ವ ಬಲಿಷ್ಠನಿದ್ದ. ಆ ಕಾದಾಟ ಸಾವಿರಾಂತರಕ್ಕೆ ಮುಂದುವರಿಯಿತು. ಗಂಧರ್ವನಿಂದ ಚಿತ್ರಾಂಗದ ಶಂತನುವಿನ ಜ್ಯೇಷ್ಠ ಪುತ್ರ ಅವನು ಹತನಾಗಿ ಬಿಟ್ಟ. ಚಿತ್ರಾಂಗದ ಬಲಿಷ್ಠನಿಂದ ಹತನಾದ. ಚಿತ್ರಾಂಗದನ ತಮ್ಮ ವಿಚಿತ್ರವೀರ್ಯ ಅತಿಸಕ್ತನಾಗಿ ತಪೋಹೀನನಾಗಿ ಮೃತನಾದ. ಇವೆರಡಕ್ಕೂ ಹೊರತಾಗಿ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಸತ್ತವನು ಅಪ್ಪನಾಗಿರತಕ್ಕಂತಹ ಶಂತನು ಸತ್ತಾಗ ಈ ಚಿತ್ರಾಂಗದ ವಿಚಿತ್ರವೀರ್ಯರು ಇನ್ನೂ ಬಾಲಕರು. ಹಾಗಾಗಿ ಶಂತನು ಮಹಾರಾಜನಿಗೆ ಔರ್ಧ್ವದೈಹಿಕ ಕ್ರಿಯೆಗಳನ್ನೆಲ್ಲವನ್ನೂ ಕೂಡ ಭೀಷ್ಮ ತಾನು ಮಾಡಿದ. ಚಿತ್ರಾಂಗದಂ ವೀರಂ ಯೌರಾಜ್ಯೇಸಿ ಅನುಜಂ. ಶಂತನು ಮಹಾರಾಜನ ಈ ಈರುವರು ಮಕ್ಕಳು ಕೂಡ ಸತ್ಯವತಿಯಲ್ಲಿ ಹುಟ್ಟಿದ ಮಕ್ಕಳು, ಇನ್ನೂ ಬಾಲಕರು. ಆ ಹೊತ್ತಿಗೆ ಭೀಷ್ಮ ರಾಜ್ಯದ ಆಡಳಿತವನ್ನು ತಾನು ಸ್ವೀಕಾರ ಮಾಡಬಹುದಿತ್ತು, ಆದರೆ ಮಾಡಿಲ್ಲ. ಯಾಕೆ? ಕೊಟ್ಟ ಮಾತಿಗೆ ತಪ್ಪಬಾರದು. ಕ್ಷತ್ರಿಯರಾದವರಿಗೆ ಪ್ರತಿಜ್ಞೆ ಅನ್ನೋದು ಏನಿದೆ ಅದು ದೊಡ್ಡ ಒಂದು ತಪಸ್ಸು. ಹಾಗಾಗಿ ಆ ದಾಶರಾಜನಿಗೆ ಕೊಟ್ಟ ಮಾತಿನ ಮೇರೆಗೆ, ತಾನು ಮಾಡಿದ ಪ್ರತಿಜ್ಞೆಯ ಮೇರೆಗೆ ತಾನು ರಾಜ್ಯವನ್ನು ಸ್ವೀಕಾರ ಮಾಡಿಲ್ಲ. ಪುಟ್ಟ ಬಾಲಕರು ಚಿತ್ರಾಂಗದ ವಿಚಿತ್ರವೀರ್ಯರು ಚಿತ್ರಾಂಗದನನ್ನು ಹಿರಿಯನನ್ನು ಪಟ್ಟದಲ್ಲಿ ಕೂಡಿಸಿದ ವಿಚಿತ್ರವೀರ್ಯನನ್ನು ಯುವರಾಜನನ್ನಾಗಿ ಮಾಡಿದ. ರಾಜ್ಯದ ಆಡಳಿತ ಸೂತ್ರವನ್ನೆಲ್ಲ ಅವರೀರ್ವರು ಬಾಲಕರಿದ್ದಾರೆ ತಾನೇ ಮೇಲುಸ್ತುವಾರಿ ನೋಡ್ಕೋತಾ ಇದ್ದ. ಒಂದು ದಿವಸ ಹಿಂದೆ ಅಂದಂತೆ ಆಗತಾನೆ ಅಂದಂತೆ ಚಿತ್ರಾಂಗದ ಬೇಟೆಗೆ ಹೋಗಿದ್ದಾನೆ. ಗಂಧರ್ವನಲ್ಲಿ ಜಗಳ ಕೆದರಿ ಮೃತನಾಗಿಬಿಟ್ಟ. ಆ ಚಿತ್ರಾಂಗದನಿಗೆ ಆಗಿ ಇನ್ನೂ ವಿವಾಹನೂ ಆಗಿದ್ದಿರಲಿಲ್ಲ. ಚಿತ್ರಾಂಗದನ ಮರಣಾನಂತರ ಭೀಷ್ಮರು ವಿಚಿತ್ರವೀರನನ್ನೇ ಪಟ್ಟದಲ್ಲಿ ಕೂಡಿಸ್ತಾ ಇದ್ದಾರೆ. ಆತನಿಗೆ ಸಮಯ ಪ್ರಾಪ್ತ ಆದಾಗ ವಿವಾಹವನ್ನು ಮಾಡಿಸ್ತಾ ಇದ್ದಾರೆ. ಅಥ ಕಾಶುಸುತಾಸ್ತಿಸ್ರಃ ತದರ್ಥಂ ಭೀಷ್ಮ ಆಹರತ್ ಅಂಬಾಮಪಿ ಅಂಬಿಕಾನಾಮ್ನೀಂ ತಥೈವ ಅಂಬಾಲಿಕಾಂ ಪರಾಂ. ಕಾಶಿ ರಾಜ್ಯದಲ್ಲಿ ಸ್ವಯಂವರದ ಏರ್ಪಾಡು ನಡೆದಿದೆ ಅನ್ನುವ ವಿಚಾರ ತಿಳಿಯಿತು. ಕಾಶಿರಾಜನ 3 ಹೆಮ್ಮಕ್ಕಳು, ಅಂಬಿಕಾ, ಅಂಬಾಲಿಕಾ ಅಂತ ಹೇಳಿಕೊಂಡು ಭೀಷ್ಮ ಸ್ವಯಂವರ ಮಂಟಪಕ್ಕೆ ಹೋದ. ಅಲ್ಲಿ ನೆರೆದಿದ್ದಂತಹ ರಾಜಕುಮಾರರನ್ನೆಲ್ಲ ಸೋಲಿಸಿ ಆ 3 ಹುಡುಗಿಯರನ್ನು ರಥದಲ್ಲಿ ಹಾಕಿ ಕರ್ಕೊಂಡು ಬಂದ. ತನ್ನ ತಮ್ಮನಾಗಿರತಕ್ಕಂತಹ ವಿಚಿತ್ರವೀರ್ಯನಿಗೆ ವಿವಾಹ ಮಾಡಿಸೋದಕ್ಕೋಸ್ಕರ. ಅಲ್ಲಿ ಸಾಲ್ವರಾಜನೂ ಬಂದಿದ್ದ. ಆ ಸಾಲ್ವರಾಜನನ್ನು ಗೆದ್ದು ಈ ಕನ್ಯೆಯರನ್ನು ತಂದಿದ್ದಾನೆ. ತಂದ ಬಳಿಕ ಅಂಬಿಕಾ ಅಂಬಾಲಿಕೆಯರು ಭೀಷ್ಮನ ಮಾತಿಗೆ ಒಪ್ಪಿ ವಿಚಿತ್ರವೀರನನ್ನು ವಿವಾಹ ಮಾಡಿಕೊಳ್ಳೋದಕ್ಕೆ ಸಿದ್ಧರಾದರು. ಆದರೆ ಹಿರಿಯಳಾಗಿರತಕ್ಕಂತಹ ಅಂಬಾ ವಿಚಿತ್ರವೀರನನ್ನು ವಿವಾಹ ಮಾಡಿಕೊಳ್ಳಲಿಕ್ಕೆ ಸುತರಾಂ ಒಪ್ಪಲಿಲ್ಲ. ಯಾರು ಈ ಅಂಬಾ?
ಅಂಬಾ ಸಾ ಭೀಷ್ಮ ಭಾರ್ಯೈವ ಪೂರ್ವದೇಹೇತು ನೈಚ್ಛತ. ಈಗ ಇನ್ಯಾರೂ ಅಲ್ಲ, ಭೀಷ್ಮ ಪೂರ್ವದೇಹದಲ್ಲಿ ದ್ಯುನಾಮಕ ವಸು. ಆ ದ್ಯುನಾಮಕ ವಸುವನ್ನು ಯಾವ ಆತನ ಮಡದಿ ವರಾಂಗಿ ಮಾಡಬಾರದ ಕಾರ್ಯದಲ್ಲಿ ವಸಿಷ್ಠರ ಕಾಮಧೇನುವನ್ನು ಅಪಹರಿಸುವಲ್ಲಿ ತೊಡಗಿಸಿದ್ದಳೋ, ಯಾವ ಆ ಕಾರಣದಿಂದಾಗಿ ಬ್ರಹ್ಮದೇವರ ಶಾಪಕ್ಕೆ ಒಳಗಾದರೋ ಅಂತಹ ಅಂಬೆಯೇ, ಅಂತಹ ಆ ವರಾಂಗಿಯೇ ಅಂಬೆಯಾಗಿ ಬಂದಿದ್ದಾಳೆ. ಬ್ರಹ್ಮದೇವರ ಶಾಪದಿಂದಾಗಿ ಮಹಾನ್ ವಿರೋಧಶ್ಚ ತಯೋರ್ಭವೇತ ಅಂತ ಬ್ರಹ್ಮದೇವರ ಶಾಪ. ವರಾಂಗಿಗೂ ದ್ಯುನಾಮಕ ವಸುವಿಗೂ ಭೂಮಿಯಲ್ಲಿ ಹುಟ್ಟಿ ಬಂದಾಗ ಮಹಾವಿರೋಧ ಉಂಟಾಗಲಿ. ಆ ವಿರೋಧದ ಹುಟ್ಟು ಇಲ್ಲಿ ಆಗ್ತಾ ಇದೆ. ಶಾಪಾದಿ ಹಿರಣ್ಯಗರ್ಭಸ್ಯ ಸಾಲ್ವಕಾಮಾಹಮಿತ್ಯಪಿ ಉವಾಚ. ಅಂಬಾ ಅಂತ ಇದ್ದಾಳೆ. ಅಂಬಿಕಾ ಅಂಬಾಲಿಕೆಯರು ಭೀಷ್ಮರ ಮಾತಿನಂತೆ ಭೀಷ್ಮರ ತಮ್ಮನಾಗಿರತಕ್ಕಂತಹ ವಿಚಿತ್ರವೀರ್ಯನನ್ನು ವಿವಾಹವಾಗುವುದಕ್ಕೆ ಮುಂದಾದರೂ, ವಿವಾಹ ಮಾಡಿಕೊಂಡರು. ಆದರೆ ಅಂಬಾ ಮಾತ್ರ ಅದನ್ನು ಪ್ರತಿರೋಧಿಸ್ತಾ ಇದ್ದಾಳೆ. ಇಲ್ಲ, ಸಾಲ್ವಕಾಮ ಅಹಂ, ನಾನು ಆ ಸಾಲ್ವರಾಜನನ್ನು ಬಯಸಿದವಳು, ಹಾಗಾಗಿ ವಿಚಿತ್ರವೀರ್ಯನ ನಾನು ಮಾಡಿಕೊಳ್ಳೋದಿಲ್ಲ ಅಂತ ನಿರಾಕರಣೆ ಮಾಡಿದಳು. ಭೀಷ್ಮರು ಬಲಾತ್ಕಾರ ಮಾಡಿಲ್ಲ, ಹಾಗೆ ಹೋಗು ಅಂತ ಹೇಳಿಕೊಂಡು ಆಕೆಯನ್ನು ಕಳುಹಿಸಿಕೊಟ್ರು. ಆಕೆ ತಾನು ಮನಸಾರೆ ಬಯಸಿದ್ದಂತಹ ಸಾಲ್ವನ ಬಳಿಗೆ ನಡೆದಿದ್ದಾಳೆ. ಆದರೆ ಸಾಲ್ವ ಆಕೆಯನ್ನು ಸ್ವೀಕರಿಸಿಲ್ಲ. ಕಾರಣ, ತುಂಬಿದ ಸಭೆಯಲ್ಲಿ ಭೀಷ್ಮರ ಕೈಯಲ್ಲಿ ಸೋತು ಅವಮಾನಿತನಾಗಿದ್ದಾನೆ. ಅಂತಹ ಸಾಲ್ವ ಆ ಭೀಷ್ಮನಿಂದ ಹೀಗೆ ಪ್ರಸಾದದ ರೂಪದಲ್ಲಿ ಕಳುಹಿಸಲ್ಪಟ್ಟಂತಹ ಅಂಬೆಯನ್ನು ಮರಳಿ ತಾನು ಸ್ವೀಕರಿಸುವುದಕ್ಕೆ ಸಿದ್ಧನಾಗಿಲ್ಲ, ಅವಮಾನಿತನಾದಾಗಿ. ಹಾಗಾಗಿ ಅವನು ಪರಿತ್ಯಾಗ ಮಾಡಿದ. ಸಾಲ್ವ ತಾನು ಅಂಬೆಯನ್ನು ವರಿಸೋದಿಲ್ಲ ಅಂತ ಹೇಳಿಕೊಂಡು ತನ್ನ ಮಾತನ್ನು ಖಡಾತ್ಖಡಿತವಾಗಿ ತಿಳಿಸಿಬಿಟ್ಟ. ಇದರಿಂದ ಕುಪಿತಳಾಗಿರತಕ್ಕಂಥ ಅಂಬಾ ಮರಳಿ ಬಂದಳು ಭೀಷ್ಮರ ಬಳಿಗೆ. ನನ್ನನ್ನು ಸ್ವೀಕರಿಸು. ಭೀಷ್ಮರು ತಾವು ಮಾಡಿರತಕ್ಕಂತಹ ಪ್ರತಿಜ್ಞೆಯ ಮೇರೆಗೆ ಆ ಅಂಬೆಯನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಕುಪಿತಳಾಗಿ ಅಂಬಾ ಪರಶುರಾಮ ದೇವರ ಬಳಿಗೆ ಹೋಗಿ ಶರಣು ಬರ್ತಾ ಇದ್ದಾಳೆ. ಭೀಷ್ಮರು ನನ್ನನ್ನು ಸ್ವೀಕರಿಸುವಂತೆ ತಾವು ಮಾಡಬೇಕು. ಈ ಕಡೆ ಭೀಷ್ಮರು ಆ ಅಂಬಿಕಾ ಅಂಬಾಲಿಕೆಯರನ್ನು ವಿಚಿತ್ರವೀರ್ಯನಿಗೆ ವಿವಾಹ ಮಾಡಿಸಿದ್ದಾರೆ. ಆ ಕಡೆಯಿಂದ ಪರಶುರಾಮ ದೇವರು ಭೀಷ್ಮರ ಮೇಲೆ ಯುದ್ಧಕ್ಕೆ ಬಂದರು. ಭೀಷ್ಮರು ನಿರ್ವಾಹ ಇಲ್ಲದೆ ತನ್ನ ಗುರುಗಳ ಬಳಿ ಯುದ್ಧಕ್ಕೆ ನಿಂತಿದ್ದಾರೆ. ಪರಶುರಾಮ ದೇವರು ಅನಂತ ಶಕ್ತಿರಪಿ ಸಹ ನ ಭೀಷ್ಮಂ ನಿಜಘಾನಃ ನ ಚಾಂಬಾಂ ಗ್ರಾಹಯಾಮಾಸ ಭೀಷ್ಮ ಕಾರುಣ್ಯಯಂತ್ರಿತಃ. ಪರಶುರಾಮ ದೇವರಿಗೆ ಒಂದರ್ಥದಲ್ಲಿ ಈ ಭಕ್ತರ ವಿಷಯದಲ್ಲಿ ಸಂದಿಗ್ಧತೆ. ಅನಂತ ಶಕ್ತಿ ಉಳ್ಳಂತಹ ಪರಶುರಾಮ ದೇವರು ಭೀಷ್ಮನನ್ನು ಗೆದ್ದೂ ಕೂಡ ಅಂಬೆ ಜೊತೆಗೆ ವಿವಾಹ ಮಾಡಿಸಿಲ್ಲ. ಯಾಕೆ? ಭೀಷ್ಮ ಕಾರುಣ್ಯಯಂತ್ರಿತಃ. ಭೀಷ್ಮ ತನ್ನ ಶಿಷ್ಯನೇ ಇದ್ದಾನೆ, ಭೀಷ್ಮ ತನ್ನ ಭಕ್ತನೇ ಇದ್ದಾನೆ. ಅಂತಹ ಆ ಭೀಷ್ಮ ಇಂತಹ ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ತಾನು ಬ್ರಹ್ಮಚರ್ಯವನ್ನು ಪರಿಪಾಲಿಸುವುದಾಗಿ. ಹಾಗಾಗಿ ಅವನ ಪ್ರತಿಜ್ಞೆ ಹಾಳಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಆ ಭೀಷ್ಮರ ಮೇಲಿನ ಕಾರುಣ್ಯದಿಂದ ನಿಯಂತ್ರಿತರಾಗಿರತಕ್ಕಂತಹ ಪರಶುರಾಮ ದೇವರು ಭೀಷ್ಮನನ್ನು ಗೆದ್ದೂ ಕೂಡ ಅಂಬೆ ಜೊತೆಗೆ ವಿವಾಹ ಮಾಡಿಸಿಲ್ಲ. ಭೀಷ್ಮಂ ಸ್ವಭಕ್ತಂ ಯಶಸಾಭಿಪೂರಯನ್ ವಿಮೋಹಯನ್ನಾಸುರಾಂಶ್ಚೈವ ರಾಮಃ ಜಿತ್ವೈವ ಭೀಷ್ಮಂ ನ ಜಘಾನ ದೇವಃ ವಾಚಂಚ ಸತ್ಯಾಮಕರೋತ್ಸ ತಸ್ಯ.
ಭೀಷ್ಮರನ್ನು ಗೆದ್ದೂ ಕೂಡ ಅಂಬೆ ಜೊತೆಗೆ ವಿವಾಹ ಮಾಡಿಸಿಲ್ಲ. ಇದರಿಂದಾಗಿ ಆ ಭೀಷ್ಮರ ಯಶಸ್ಸು ಶಾಶ್ವತವಾಗಿ ಉಳಿಯಿತು. ಜನ ಅಂದುಕೊಂಡರು ಪರಶುರಾಮ ದೇವರು ಸೋತರು ಅಂತ ಅಂದುಕೊಂಡ್ರು. ಭಗವಂತ ಹೀಗೆ ಇದನ್ನೆಲ್ಲ ತೋರಿಸ್ತಾನೆ. ವಾಸ್ತವದಲ್ಲಿ ಪರಶುರಾಮ ದೇವರು ಯಾರು? ಆ ಪರಶುರಾಮ ದೇವರಿಗೆ ಸೋಲು ಬರೋದು ಸಾಧ್ಯ ಉಂಟೇ? ಇಲ್ಲ. ಯಾಕೆ? ಅನಂತ ಶಕ್ತಿ. ಯಾರ ಶಕ್ತಿ ಸಾಮರ್ಥ್ಯಗಳಿಗೆ ಅಂತ ಕೊನೆ ಅನ್ನುವಂತಹದ್ದೇ ಇಲ್ವೋ? ನಿಸ್ಸೀಮವಾದ ಬಲ ಪರಾಕ್ರಮ ಶಕ್ತಿ ಯಾರದ್ದೋ ಅಂತಹ ಸಾಕ್ಷಾತ್ ಭಗವಂತನೇ ಪರಶುರಾಮ ದೇವರು. ಅನಂತ ಶಕ್ತಿ. ಭೀಷ್ಮ ಜೊತೆಗೆ ವಿವಾಹ ಮಾಡಿಸಿಲ್ಲ ಒಂದೇ ಒಂದು ಕಾರಣ, ಕಾರುಣ್ಯ ಯಂತ್ರಿತಃ. ಭಗವಂತ ಹೀಗೆ ತೋರಿಸ್ತಾನೆ. ಪುರಾಣಗಳು ಆ ವಿಚಾರವನ್ನು ಎತ್ತಿ ತೋರಿಸ್ತಾ ಇದ್ದಾವೆ. ಭಗವಂತ ಹೀಗೆಲ್ಲ ತೋರಿಸ್ತಾನೆ. ಹೇಗೆಲ್ಲ? ವಿದ್ಧವನ್ ಮುಗ್ಧವಚ್ಚೈವ ಕೇಶವೋ ವೇದನಾರ್ಥವತ್ ದರ್ಶಯನ್ನಪಿ ಮೋಹಾಯ ನೈವ ವಿಷ್ಣುಸ್ತಥಾ ಭವೇತ್. ಭಗವಂತ ಅವತಾರಗಳಲ್ಲಿ ಹೀಗೆಲ್ಲ ತೋರಿಸ್ತಾನೆ. ವಿದ್ಧವತ್, ತಾನೇ ಹೊಡೆತ ತಿಂದವನಂತೆ ತೋರಿಸ್ತಾನೆ. ಭಗವಂತನಿಗೆ ಯಾವ ಹೊಡೆತವೂ ಕೂಡ ನಾಟುವಂತಹದ್ದಲ್ಲ. ಮುಗ್ಧವಚ್ಚೈವ, ಒಳಗಾದವನಂತೆ, ಮೂರ್ಛಿತನಾಗಿ ಬಿದ್ದವನಂತೆ ತಾನು ತೋರಿಸ್ತಾನೆ. ಆದರೆ ಅದು ತೋರಿಕೆಯ ಅಂತ ಮೂರ್ಛೆ ಹೋಗುವುದು ಅಂತಿಲ್ಲ. ಕೇಶವೋ ವೇದನಾರ್ಥವತ್, ನೋವಿನಿಂದಾಗಿ ದುಃಖ ಪಡುವಂತೆ ತೋರಿಸ್ತಾನೆ. ಅದು ತೋರಿಕೆಯ ದುಃಖವೇ ಹೊರತು ವಾಸ್ತವ ದುಃಖ ಅಲ್ಲ. ನೈವ ವಿಷ್ಣುಸ್ತತಃ ಭವೇತ್. ಯಾಕೆ? ಅವನು ಭಗವಂತ, ಸರ್ವಶಕ್ತ, ಸರ್ವಜ್ಞ. ಅವನಿಗೆ ಯಾವ ದೋಷಗಳೂ ಇಲ್ಲ. ಹಾಗಾಗಿ ಪರಶುರಾಮ ದೇವರು ಯಾವತ್ತೂ ಕೂಡ ಜಯೀ, ವಿಜಯಶೀಲರೇ ಆಗಿದ್ದಾರೆ. ಹಾಗಾದರೆ ಶರಣು ಬಂದಿರತಕ್ಕಂತಹ ಆ ಅಂಬೆಗೆ ಏನು ನ್ಯಾಯ ಕೊಡಿಸದ ಹಾಗಾಯಿತು? ಆಕೆಗೂ ಅನುಗ್ರಹವನ್ನು ಮಾಡಿದ್ದಾರೆ. ಏನು? ಉನ್ಮುಚ್ಯ ಭರ್ತೃದ್ವೇಷೋತ್ಥಾತ್ ಪಾಪಾತ್ ತೇನ ಆಶು ಅಯೋಜಯತ್. ಅಂಬಾ ಮಾಡಿರತಕ್ಕಂತಹ ತಪ್ಪು ಎಷ್ಟು ದೊಡ್ಡದು! ಪೂರ್ವಜನ್ಮದಲ್ಲೇ ದೊಡ್ಡ ಪಾಪ ಮಾಡಿದ್ದಾಳೆ. ಇಲ್ಲಿ ಮತ್ತೆ ತನ್ನ ಪತಿ ಆ ಭೀಷ್ಮನ ಜೊತೆಗೆ ಇಂತಹ ಹಗೆತನವನ್ನು ಸಾಧಿಸ್ತಾ ಇದ್ದಾಳೆ. ಮುಂದೂ ಅದನ್ನು ಸಾಧಿಸಲಿಕ್ಕಿದ್ದಾಳೆ. ಇದರಿಂದಾಗಿ ಆಕೆಗೆ ಆಗಬಹುದಾಗಿರತಕ್ಕಂತಹ ಪಾಪ, ಆ ಪಾಪದ ಫಲ ಈ ದೇಹವನ್ನು ಬಿಟ್ಟ ಬಳಿಕವೂ ಕೂಡ ಆಕೆಗೆ ವರಾಂಗಿಯಾಗಿ ಬಂದಾಗ, ಭೀಷ್ಮನ ಮತ್ತೆ ಪುನಃ ದ್ವಿನಾಮಕ ವಸುವಾಗಿ ಹೋದಾಗ ಆ ಅಂಬೆಗೆ, ಆ ವರಾಂಗಿಗೆ ಪತಿಯ ಸಂಯೋಗ ಸುಲಭದಲ್ಲಿ ಆಗೋದು ಸಾಧ್ಯ ಇಲ್ಲ. ಯಾಕೆ? ಆ ಪಾಪ ಅಡ್ಡಿಯಾಗತ್ತೆ. ಪರಶುರಾಮ ದೇವರು ಇಂತಹ ಅನುಗ್ರಹ ಮಾಡಿದರು. ತನ್ನಲ್ಲಿ ಶರಣು ಬಂದ ಕಾರಣಕ್ಕೆ ಆಕೆ ಈ ತನಕ ಪತಿಯ ವಿರುದ್ಧವಾಗಿ ಮಾಡಿರತಕ್ಕಂತಹ ದ್ರೋಹ ಏನಿದೆ, ಇದರಿಂದುಂಟಾಗಿರತಕ್ಕಂತಹ ಪಾಪ ಏನಿದೆ, ಆ ಪಾಪವನ್ನು ಕಳೆದು ಯಾವಾಗ ಭೀಷ್ಮ ಮೂಲದೇಹವನ್ನು ಸೇರ್ತಾನೆ, ಈ ಅಂಬಾ ಯಾವಾಗ ಮೂಲ ರೂಪವನ್ನು ಸೇರ್ತಾಳೆ, ವರಾಂಗಿ ಆಗ್ತಾ ಇದ್ದಾಳೆ, ಆ ಕೂಡಲೇ ಆಕೆಗೆ ಪತಿಯ ಸಂಯೋಗ ಸಾನ್ನಿಧ್ಯ ಸಿಗುವಂತೆ ಭಗವಂತ ಅನುಗ್ರಹಿಸಿದ್ದಾನೆ. ಈ ದೇಹದಲ್ಲಿ ಪತಿ ಸಂಯೋಗ ಇಲ್ಲದೆ ಹೋದರೂ ಮೂಲದೇಹವನ್ನು ಸ್ವೀಕಾರ ಮಾಡುವ ಹೊತ್ತಿಗೆ ಆಗಬಹುದಾಗಿದ್ದಂತಹ ವಿಳಂಬವನ್ನು, ಪಾಪದಿಂದ ಆಗಬಹುದಾಗಿದ್ದಂತಹ ವಿಳಂಬವನ್ನು ಕಳೆದು ಹಾಕಿದರು. ಪಾಪವನ್ನು ಪರಿಹಾರ ಮಾಡಿ ಆಶು ಅಯೋಜಯತೆ. ಅಂಬಾ ಇಲ್ಲೂ ತನಗೆ ನ್ಯಾಯ ಸಿಕ್ಕಿಲ್ಲ ಅಂತ ತೀರ್ಮಾನಿಸಿಕೊಂಡು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಳು. ತಪಸ್ಸಿನ ಉದ್ದೇಶ ಏನು? ಭೀಷ್ಮಸ್ಯ ನಿಧನಾರ್ಥಾಯ ಪುಂಸ್ತ್ವಾರ್ಥಂಚ. ಭೀಷ್ಮನನ್ನು ಸೋಲಿಸುವವರು ಯಾರೂ ಇಲ್ಲ ಅಂತಾಯಿತು. ಪರಶುರಾಮರಿಂದಲೂ ಸಾಧ್ಯ ಆಗಿಲ್ಲ. ನಾನೇ ಪುರುಷನಾಗಿ ಹೋಗಿ
ಆ ಭೀಷ್ಮನನ್ನು ಸಂಹಾರ ಮಾಡಬೇಕು. ಹಾಗಾಗಿ ಅಂಥ ಪುರುಷತ್ವ ಬೇಕು, ಹಾಗೂ ಆ ಭೀಷ್ಮರ ನಿಧನಕ್ಕೆ ನಾನು ಕಾರಣರಾಗಬೇಕು. ಹೀಗೆ ಅಂತ ಹೇಳಿಕೊಂಡು ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಳು. ಆ ವರವನ್ನು ಪಡೆದಳು. ಭೀಷ್ಮಸ್ಯ ಮೃತಿಹೇತುತ್ವಂ ಕಾಲಾತ್ ಪುಂದೇಹ ಸಂಭವಂ. ಕಾಲಾಂತರದಲ್ಲಿ ಪುರುಷದೇಹವು ನಿನಗೆ ಬರುತ್ತೆ, ಭೀಷ್ಮರ ನಿಧನಕ್ಕೆ ನೀನು ಕಾರಣಗಳೂ ಆಗ್ತಿ. ತೆಗೆದುಕೋ, ಈ ಮಾಲೆಯನ್ನು ನೀನು ತೆಗೆದುಕೋ ಅಂತ ಹೇಳಿಕೊಂಡು ರುದ್ರದೇವರು ಒಂದು ಮಾಲೆಯನ್ನು ನಿಂತಿದ್ದಾರೆ. ಯಾರು ಈ ಮಾಲೆಯನ್ನು ಯಾವ ಪುರುಷ ಸ್ವೀಕರಿಸ್ತಾನೋ ಅವನು ಭೀಷ್ಮರ ಸಂಹಾರವನ್ನು ಮಾಡುವ ಸಾಮರ್ಥ್ಯವನ್ನು ಪಡೀತಾನೆ, ತೆಗೆದುಕೋ ಅಂತ ಹೇಳಿಕೊಂಡು ರುದ್ರದೇವರದ ಮಾಲೆಯನ್ನು ನಿಂತಿದ್ದಾರೆ. ಆಕೆ ಆ ಮಾಲೆಯನ್ನು ಸ್ವೀಕಾರ ಮಾಡಿದ್ಲು. ಸ ಹನಿಷ್ಯತಿ ಭೀಷ್ಮಮಿತ್ಯೇವ ತಾಂ ಮಾಲಾಂ ಗೃಹೀತ್ವಾ ಸಾ ನೃಪಾನ್ಯಯೌ. ರುದ್ರದೇವರು ಕೊಟ್ಟಿರತಕ್ಕಂತಹ ಮಾಲೆಯನ್ನು ಸ್ವೀಕರಿಸಿಕೊಂಡು ರಾಜ್ಯದಲ್ಲಿ ಸಂಚಾರ ಮಾಡಿದಳು. ನೋಡಿ, ರುದ್ರದೇವರು ಕೊಟ್ಟಿರತಕ್ಕಂತಹ ಮಾಲೆ ಇದು. ಯಾವ ವ್ಯಕ್ತಿ ಈ ಮಾಲೆಯನ್ನು ತನ್ನ ಕೊರಳಲ್ಲಿ ಧಾರಣೆ ಮಾಡಿಕೊಳ್ತಾನೋ ಅವನಲ್ಲಿ ಇಂತಹ ಪರಾಕ್ರಮ ಬರುತ್ತೆ. ಹಸ್ತಿನಾವತಿಯ ಚಕ್ರವರ್ತಿಯಂತೆ ಮೆರೀತಾ ಇರತಕ್ಕಂತಹ ಭೀಷ್ಮ ಯಾರಿದ್ದಾನೆ, ಆ ಭೀಷ್ಮನನ್ನು ಸಂಹರಿಸುವಂತಹ ಸಾಮರ್ಥ್ಯ ಅವರಿಗೂ ದೊರಕತ್ತೆ. ಬನ್ನಿ ಸ್ವೀಕರಿಸಿ ಇದನ್ನು ಅಂತ ಹೇಳಿಕೊಂಡು ಡಂಗುರ ಸಾರಿಕೊಂಡು ಹೋಗುವಂತೆ ಅಂಬ ಆ ಮಾಲೆಯನ್ನು ಸ್ವೀಕರಿಸಿಕೊಂಡು ರಾಜ್ಯದಲ್ಲಿ ಸಂಚಾರ ಮಾಡಿದಳು. ಆದರೆ ಭೀಷ್ಮರ ಪರಾಕ್ರಮ, ಭೀಷ್ಮರ ಸಾಧನೆ, ಭೀಷ್ಮರ ವಿದ್ವತ್ತೆ ಅದು ಏನು ಅನ್ನೋದನ್ನು ತಿಳಿದಿರತಕ್ಕಂತಹ ಲೋಕದ ಜನತೆ ಯಾವ ಕ್ಷತ್ರಿಯರೂ ಕೂಡ ಆ ಮಾಲೆಯನ್ನು ಸ್ವೀಕಾರ ಮಾಡಿಲ್ಲ. ತಾಂ ನ ಭೀಷ್ಮ ಭಯಾತ್ ಕೇಪಿ ಜಗರುಹುಸ್ತಾಂ ಹಿ ಸಾತತಃ. ಭೀಷ್ಮರ ಪರಾಕ್ರಮ ಏನು ಅನ್ನೋದನ್ನು ತಿಳಿದಿರತಕ್ಕಂತಹ ಕ್ಷತ್ರಿಯರು ಭೀಷ್ಮರ ಭೀತಿಗೆ ಒಳಗಾಗಿ ಭೀಷ್ಮರ ವಿರೋಧ ನಮಗೆ ಬೇಡ ಅಂತ ತೀರ್ಮಾನ ಮಾಡಿಕೊಂಡು ಯಾವೊಬ್ಬ ವ್ಯಕ್ತಿಯೂ ಕೂಡ ಆ ಮಾಲೆಯನ್ನು ಸ್ವೀಕಾರ ಮಾಡಿಲ್ಲ. ಅಂಬ ಗತ್ಯಂತರವಿಲ್ಲದೆ ಪ್ರಾಣೋತ್ಕ್ರಮಣದ ಸಮಯ ಬಂದಿದೆ. ಆ ಹೊತ್ತಿಗೆ ಸಂಚಾರ ಕ್ರಮೇಣ ಅವಳು ಪಾಂಚಾಲ ದೇಶಕ್ಕೆ ಬಂದಿದ್ದಾಳೆ. ದೃಪದ ರಾಜನ ಮನೆಯ ಕೋಟೆ ಬಾಗಿಲು ಏನಿದೆ ಅಲ್ಲಿ ಆ ಮಾಲೆಯನ್ನು ಇಟ್ಲು ಯೋಗಧಾರಣ ಮಾಡಿಕೊಂಡು ಪ್ರಾಣತ್ಯಾಗ ಮಾಡಿದಳು. ಹೀಗೆ ಆ ಅಂಬ ತಾನು ಮಾಡಿದ ದುಷ್ಕರ್ಮದ ಫಲವಾಗಿ ಭಗವಂತನನ್ನು ಶರಣು ಹೊಂದಿದರೂ ಕೂಡ, ಪರಶುರಾಮ ದೇವರನ್ನು ಶರಣು ಹೊಂದಿದರೂ ಕೂಡ ಬಯಸಿದ ಕಾರ್ಯವನ್ನು ಈಡೇರಿಸಿಕೊಳ್ಳುವುದು ಸಾಧ್ಯ ಆಗಿಲ್ಲ. ಇದು ನಮಗೆಲ್ಲರಿಗೂ ಒಂದು ದೊಡ್ಡ ಪಾಠ. ಭಗವಂತ ಮಾಡಿರತಕ್ಕಂತಹ ನ್ಯಾಯ ಅನ್ಯಾಯಗಳನ್ನು ತೀರ್ಮಾನಿಸಿಕೊಂಡು ಫಲ ನೀಡ್ತಾನೆಯೇ ಹೊರತು ತನ್ನ ಬಳಿ ಬಂದಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೆ ಹಿಂದು ಮುಂದೆ ನೋಡದೆ ಫಲ ನೀಡುವವನಲ್ಲ. ಹಾಗಾಗಿ ಇಷ್ಟು ನಾವು ಎಚ್ಚರದಲ್ಲಿರಬೇಕು. ನಾವು ಮಾಡುವಂತಹ ಒಳ್ಳೆಯ ಕರ್ಮದಿಂದ ನಮಗೆ ಉಳಿತಾಗತ್ತೆ ಹೊರತು ಕೆಡುಕನ್ನು ಮಾಡಿಯೂ ದೇವರನ್ನು ಶರಣು ಹೊಂದೇನೆ ನಾನು ಉಳಿತನ್ನು ಸಾಧಿಸಿಕೊಳ್ತೇನೆ ಇಲ್ಲ. ಶ್ರೀಮದ್ ಆಚಾರ್ಯರು ಒಂದೆಡೆ ಉಪದೇಶಿಸ್ತಾ ಇದ್ದಾರೆ, ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ. ಒಳ್ಳೆಯ ಕೆಲಸವನ್ನು ಮಾಡಿ ಮಾತ್ರ ಉತ್ತಮ ಲೋಕವನ್ನು ಪಡೆಯಬಹುದು, ಸುಖ ಸಂತೋಷಗಳನ್ನು ಪಡೆಯಬಹುದು. ದುಷ್ಕರ್ಮಗಳನ್ನು ಮಾಡಿದ್ದಾದರೆ ಅದರಿಂದ ಎಂದೂ ಕೂಡ ಉಳಿತನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಸತ್ಕಾರದಲ್ಲಿ ಪ್ರವೃತ್ತರಾಗೋಣ, ದುಷ್ಕಾರ್ಯದಲ್ಲಿ ಯಾವತ್ತೂ ಕೂಡ ನಡೆಯದಿರೋಣ. ಅದರಲ್ಲೂ ವರಾಂಗಿ ಮಾಡಿರತಕ್ಕಂತಹ ದೊಡ್ಡ ತಪ್ಪು, ಗೋವಿನ ಸೇವೆಯನ್ನು ಮಾಡಬೇಕು, ಗೋವಿನ ಪೂಜೆಯನ್ನು ಮಾಡಬೇಕು. ಅದರ ಬದಲಾಗಿ ಆಕೆ ಮಾಡಿದ್ದು ಗೋವನ್ನು ಅಪಹರಿಸಿಕೊಂಡು ಬರುವಂತೆ ಬಯಸಿದ್ದು.
ತನ್ನ ಪತಿಯನ್ನು ದುಷ್ಟ ಕಾರ್ಯದಲ್ಲಿ ತೊಡಗಿಸಿದ್ದು. ಇಂತಹ ಯಾವುದೇ ಅಪರಾಧಗಳನ್ನು ಬದುಕನ್ನು ನಾವು ಮಾಡಿಕೊಳ್ಳೋದು ಬೇಡ. ಇಂತಹ ಅಪರಾಧಗಳನ್ನು ಮಾಡಿದ್ದಾದರೆ ಭಗವಂತನನ್ನು ಶರಣು ಹೊಕ್ಕರೂ ಕೂಡ ನಮಗೆ ಅದರಿಂದ ಲಾಭ ಇಲ್ಲ ಅನ್ನುವಂತಹ ದೊಡ್ಡ ಪಾಠವನ್ನು ನಾವು ತಿಳಿತಾ ಇದ್ದೇವೆ. ಸರಿದಾರಿಯಲ್ಲಿ ನಾವು ಸಾಗೋಣ. ಭಗವಂತ ಅನುಗ್ರಹವನ್ನು ಅವಶ್ಯವಾಗಿ ಪಡೆಯೋಣ. ಎಲ್ಲರಿಗೂ ಒಳಿತಾಗಿ. ಕೃಷ್ಣಾರ್ಪಣ.